ಸರೋಜಾ ಸುಮಂತ್. ಎಸ್, ಇವತ್ತು ಗಿಲ್ಲಿ ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ಖುಷಿಯಾದಂತ ದಿನ. ಯಾಕಂದ್ರೆ ಗಿಲ್ಲಿ ಇವತ್ತು ಬಿಗ್ ಬಾಸ್ ಮನೆಯೊಳಗಡೆ ಕ್ಯಾಪ್ಟನ್ ಆಗಿದ್ದಾರೆ. ಸಾಕಷ್ಟು ದಿನಗಳಿಂದ ಕ್ಯಾಪ್ಟನ್ ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ರು ಕೂಡ ಒಂದಷ್ಟು ಅಡೆತಡೆಗಳು ಬಂದು ಗಿಲ್ಲಿ ಕ್ಯಾಪ್ಟನ್ ಆಗ್ತಾ ಇರ್ಲಿಲ್ಲ. ಆದ್ರೆ ಈ ವಾರ ಗಿಲ್ಲಿ ಕ್ಯಾಪ್ಟನ್ ಆಗಿದ್ದಾರೆ. ಅದು ಸ್ವಂತ ಪ್ರಯತ್ನದಿಂದ ಅನ್ನೋದು ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆದಂತ ವಿಚಾರ. ಏನು ಈ ಬಾರಿಯ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ ಆಗೋದಕ್ಕೆ, ಈ ವಾರ ಕ್ಯಾಪ್ಟನ್ ಆಗೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ನೀಡಿತ್ತು. ಏನಂತ ಅಂದ್ರೆ ಈ ವಾರ ಫ್ಯಾಮಿಲಿ ವೀಕ್ ನಡೀತಾ ಇದೆ. ಯಾರ ಫ್ಯಾಮಿಲಿಯಿಂದ ಮನೆಗೆ ಬಂದಂತಹ ಫ್ಯಾಮಿಲಿ ಮೆಂಬರ್ಸ್ ಕಡೆಯಿಂದ ಯಾರಿಗೆ ಹೆಚ್ಚು ಓಟ್ ಬೀಳುತ್ತೆ ಅವರು ಈ ವಾರದ ಕ್ಯಾಪ್ಟನ್ಸಿ ಓಟದಲ್ಲಿ ಇರ್ತಾರೆ ಅನ್ನೋದನ್ನ ಬಿಗ್ ಬಾಸ್ ಹೇಳಿತ್ತು. ಅದೇ ರೀತಿ ಈ ವಾರ ಗಿಲ್ಲಿಗೆ ಸಾಕಷ್ಟು ಓಟ್ ಬಿದ್ದಿದೆ. ಏನಂತಂದ್ರೆ ಬಿಗ್ ಬಾಸ್ ಮನೆಯೊಳಗೆ ಬಂದಂತ ಬೇರೆ ಸ್ಪರ್ಧಿಗಳ ಪೇರೆಂಟ್ಸ್ ಕೂಡ ನಮ್ಗೆ ಗಿಲ್ಲಿ ಇಷ್ಟ, ಗಿಲ್ಲಿಗೆ ಓಟ್ ಹಾಕ್ತೀವಿ, ಗಿಲ್ಲಿ ಕಾಮಿಡಿ ಇಷ್ಟ ಅಂತಾನೆ ಹೇಳಿ ಗಿಲ್ಲಿಯ ಪರವಾಗಿ ಓಟನ್ನ ಹಾಕಿದ್ರು. ಹೀಗಾಗಿ ಗಿಲ್ಲಿಯ ಪರವಾಗಿ ಹೆಚ್ಚು ಮತಗಳು ಬಂದಂತಹ ಕಾರಣದಿಂದ ಗಿಲ್ಲಿ ಈ ವಾರದ ಕ್ಯಾಪ್ಟನ್ಸಿ ಓಟದಲ್ಲಿ ಇದ್ರು. ಬರೀ ಗಿಲ್ಲಿ ಮಾತ್ರ ಅಲ್ಲ, ಅವರಿಗೆ ಬಹಳ ಮುಖ್ಯವಾಗಿ ಬೇಕಾದಂತ ವ್ಯಕ್ತಿ ಕೂಡ ಕ್ಯಾಪ್ಟನ್ಸಿ ಓಟದಲ್ಲಿ ಇದ್ರು, ಅವರೇ ಅಶ್ವಿನಿ ಗೌಡ. ಎಸ್, ಯಾವಾಗ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ ಈ ವಾರದ ಕ್ಯಾಪ್ಟನ್ಸಿ ಓಟದಲ್ಲಿ ಗಿಲ್ಲಿ ಅಂದಿದ ತಕ್ಷಣ ಗಿಲ್ಲಿ ಫುಲ್ ಖುಷಿ ಆಗ್ತಾರೆ. ಅದರ ಜೊತೆಗೆ ಮತ್ತು ಅಶ್ವಿನಿ ಗೌಡ ಅಂತ ಹೇಳಿದ ತಕ್ಷಣ ಗಿಲ್ಲಿ ಮುಖ ನೋಡ್ಬೇಕಿತ್ತು. ಏನಿದು ಶಾಕ್ ಅಂತ ಅಂದ್ರೆ ಅಶ್ವಿನಿ ಗೌಡ ಕೂಡ ನನ್ನ ಜೊತೆ ಕಾಂಪಿಟೇಷನ್ ಅಲ್ಲಿ ಇದಾರ ಅಂತ ಒಂದ್ ರೀತಿ ಶಾಕ್ ಆದ್ರು. ಅಶ್ವಿನಿ ಗೌಡಗೂ ಕೂಡ ಈ ಮ್ಯಾಟರ್ ಒಂದ್ ಸ್ವಲ್ಪ ಶಾಕ್ ಆಗಿತ್ತು. ಸೊ ಇಬ್ರು ಕೂಡ ಕ್ಯಾಪ್ಟನ್ಸಿ ಓಟದಲ್ಲಿ ಸ್ಪರ್ಧೆಗೆ ಎಳ್ದಿದ್ರು. ಇಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಕ್ಯಾಪ್ಟನ್ ಆಗುವಂತಹ ಅವಕಾಶ ಆಯ್ತು. ಹೀಗಾಗಿ ಒಂದು ಟಾಸ್ಕ್ ಅನ್ನ ಬಿಗ್ ಬಾಸ್ ಕೊಟ್ಟಿದ್ದಾರೆ. ಅದು ಬ್ಯಾಸ್ಕೆಟ್ಗೆ ಬಾಲ್ಗಳನ್ನ ಆಯ್ದುಕೊಳ್ಳುವಂಥದ್ದು. ಯಾರ ಬ್ಯಾಸ್ಕೆಟ್ ಅಲ್ಲಿ ಬಾಲ್ಗಳು ಜಾಸ್ತಿ ಇರುತ್ತೋ ಅವರು ಈ ವಾರದ ಕ್ಯಾಪ್ಟನ್ ಆಗ್ತಾರೆ ಅನ್ನೋದು ವಿಚಾರ. ಒಂದು ಬಲೂನ್ ಅನ್ನ ಕೊಟ್ಟಿರ್ತಾರೆ. ಬಲೂನ್ ಮೇಲ್ಗಡೆ ಎಸ್ತಾದ್ಮೇಲೆ ಅದು ಕೆಳಗಡೆ ಬೀಳದೆ ಇರೋ ರೀತಿ ನೋಡ್ಕೋಬೇಕು. ಅದು ಬೀಳಕ್ಕೂ ಮುಂಚೆ ಬ್ಯಾಸ್ಕೆಟ್ಗೆ ಬಾಲ್ಗಳನ್ನ ಹಾಕಬೇಕು. ಒಂದು ವೇಳೆ ಬಾಲ್ ಕೆಳಗಡೆ ಬಿದ್ರೆ ಎಲ್ಲಾ ಬಾಸ್ಕೆಟ್ ಬಾಲ್ಗಳನ್ನ ಕೆಳಗಡೆ ಮತ್ತೆ ಹಾಕಿ ಮತ್ತೆ ಹೊಸದಾಗಿ ಶುರು ಮಾಡ್ಬೇಕು. ಈ ಆಟದಲ್ಲಿ ಗಿಲ್ಲಿ ಚಾಣಾಕ್ಷ ಅಂತ ಅನ್ಸುತ್ತೆ. ಬಾಲನ್ನ ಮೇಲಕ್ಕೆ ಎಸ್ದು ಅವರ ಬಾಸ್ಕೆಟ್ಗೆ ಏನ್ ಬೇಕು ಅಂದ್ರೆ ಅವರ ಎಷ್ಟೆಲ್ಲ ಬಾಲ್ಗಳು ಸಂಗ್ರಹ ಮಾಡ್ಬೇಕಿತ್ತು ಅಷ್ಟು ಬಾಲ್ಗಳನ್ನ ಸಂಗ್ರಹ ಮಾಡಿದ್ರು. ಆದ್ರೆ ಅಶ್ವಿನಿ ಎಲ್ಲೋ ಎಡವಿದ್ರು. ಹೀಗಾಗಿ ಗಿಲ್ಲಿ ಈ ಕ್ಯಾಪ್ಟನ್ಸಿ ಓಟದಲ್ಲಿ ಗೆದ್ದು ಏನು ಕ್ಯಾಪ್ಟನ್ಸಿ ರೂಮ್ ಅನ್ನ ಪ್ರವೇಶ ಮಾಡಿದ್ದಾರೆ. ಯಾರೇ ಮನೆಯಲ್ಲಿ ಕ್ಯಾಪ್ಟನ್ ಆದ್ರೂ ಕೂಡ ಗಿಲ್ಲಿ ಕೂಡ ಕ್ಯಾಪ್ಟನ್ಸಿ ರೂಮ್ ಅನ್ನ ಪ್ರವೇಶ ಮಾಡ್ತಾ ಇದ್ರು. ನಾನು ಅವ್ರಿಗೆ ಸಹಾಯಕ, ದ್ವಾರಪಾಲಕ, ಹಾಗೆ ಹೀಗೆ ಅಂತ. ಇವತ್ತು ಸ್ವಂತವಾಗಿ ಗಿಲ್ಲಿ ಕ್ಯಾಪ್ಟನ್ ರೂಮ್ಗೆ ಒಳ ಪ್ರವೇಶ ಮಾಡ್ತಾ ಇದ್ದಾರೆ. ಅದರಲ್ಲೂ ಅಶ್ವಿನಿ ಗೌಡ ಅವರಿಗೂ ಕೂಡ ತುಂಬಾ ಖುಷಿಯಾದಂತೆ ಕಾಣಿಸ್ತಾ ಇದೆ. ಪ್ರೋಮೋ ನೋಡಿದ್ರೆ ಅಶ್ವಿನಿ ಗೌಡ ಅವರೇ ಗಿಲ್ಲಿ ಅವರಿಗೆ ನಾಮ ಇಟ್ಟು ಸ್ವಾಗತ ಕೋರಿ ಅಂದ್ರೆ ಜೈಕಾರ ಹಾಕಿ ಗಿಲ್ಲಿಯನ್ನ ಕ್ಯಾಪ್ಟನ್ಸಿ ರೂಮ್ಗೆ ಕಳಿಸಿದ್ದಾರೆ. ಒಟ್ಟಾರೆ ಇವತ್ತಿನ ಪ್ರೋಮೋ ನೋಡಿದಾಗ ಗಿಲ್ಲಿ ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಖುಷಿ ಪಟ್ಟಿದ್ದಾರೆ. ನಾವಿಷ್ಟಪಟ್ಟಂತೆ ಫೈನಲಿ ಗಿಲ್ಲಿ ಕ್ಯಾಪ್ಟನ್ ಆದ್ರು ಅಂತ. ಆದ್ರೆ ಇಲ್ಲಿ ಇನ್ನೊಂದು ವಿಚಾರ ರಘು ಅವರಿಗೆ ತಿಳಿಬೇಕಾದಂಥದ್ದು, ಗಿಲ್ಲಿ ಕೂಡ ಇವತ್ತಿನ ಕ್ಯಾಪ್ಟನ್ ಆಗಿದ್ದು ಅವರ ಆಟದ ಪರಿಶ್ರಮದಿಂದಾನೆ ಅನ್ನೋದು ಈಗ ರಘುಗೆ ಗೊತ್ತಾಗಿರುತ್ತೆ ಅನ್ಸುತ್ತೆ, ಗಿಲ್ಲಿಯ ತಾಕತ್ ಏನು ಅನ್ನೋದು. ಯಾಕಂತಂದ್ರೆ ಏನು ಮೊನ್ನೆ ಬಿಗ್ ಬಾಸ್ ಮನೆಗೆ ಸ್ಪರ್ಧಿಗಳ ಪೋಷಕರು ಬರ್ತಾರಲ್ಲ, ಆ ಪೋಷಕರು ಬಂದಾಗ ನಮ್ಗೂ ಗಿಲ್ಲಿ ಇಷ್ಟ ಅಂತ ಹೆಚ್ಚು ಓಟ್ಗಳನ್ನ ಹಾಕಿದಾಗ ರಘು ಅವರು ಒಂದು ಮಾತನ್ನ ಹೇಳ್ತಾರೆ, ಗಿಲ್ಲಿ ಆಟ ಆಡಿ ಅಂತೂ ಕ್ಯಾಪ್ಟನ್ ಆಗೋದಕ್ಕೆ ಆಗ್ತಾ ಇರ್ಲಿಲ್ಲ. ಹೀಗಾಗಿ ಬಿಗ್ ಬಾಸೇ ಇದೊಂದು ಅವಕಾಶ ಮಾಡಿ ಕೊಡ್ತು ಅನ್ಸುತ್ತೆ. ಬಿಗ್ ಬಾಸ್ ಇಂದ ಸ್ಪರ್ಧಿಗಳ ಪೋಷಕರು ಅವನಿಗೆ ಓಟ್ ಹಾಕಿದ್ರು, ಹಾಗಾಗಿ ಗಿಲ್ಲಿ ಕ್ಯಾಪ್ಟನ್ ಆಗ್ತಿದ್ದಾನೆ ಅನ್ನೋ ತರ ರಘು ಮಾತಾಡಿದ್ರು. ಈಗ ಒಂದು ಬಿಗ್ ಬಾಸೇ ಒಂದು ಟಾಸ್ಕ್ ಅನ್ನ ಕೊಟ್ಟು ಟಾಸ್ಕ್ ಗೆಲ್ಲುವ ಮೂಲಕ ಗಿಲ್ಲಿ ಏನು ಕ್ಯಾಪ್ಟನ್ಸಿ ಓಟದಲ್ಲಿ ಗೆದ್ದಿದ್ದಾರೆ. ತನ್ನ ಪರಿಶ್ರಮದಿಂದನೇ ಗಿಲ್ಲಿ ಕ್ಯಾಪ್ಟನ್ ಆಗಿರುವಂತದ್ದು. ಈಗ ರಘುಗೆ ಗಿಲ್ಲಿಯ ತಾಕತ್ತು ಗೊತ್ತಾಗಿದೆ. ಗಿಲ್ಲಿಗೂ ಕೂಡ ಆಟ ಆಡೋದಕ್ಕೆ ಬರುತ್ತೆ ಅನ್ನೋದು ಕೂಡ ರಘು ಅವ್ರಿಗೆ ಗೊತ್ತಾಗಿದೆ ಅಂತ ಅನ್ಸುತ್ತೆ. ಗಿಲ್ಲಿ ಫ್ಯಾನ್ಸ್ ಅಂತೂ ಸಿಕ್ಕಾಬಟ್ಟೆ ಹಬ್ಬ ಮಾಡ್ತಾ ಇದ್ದಾರೆ. ಆ ಪ್ರೋಮೋಗೆ ಕಮೆಂಟ್ಗಳ ಸುರಿಮಳೆಯೇ ಬಂದಿದೆ. ಗಿಲ್ಲಿಗೆ ಜೈಕಾರ ಹಾಕೋರು ಕೂಡ ಜಾಸ್ತಿ ಆಗಿದ್ದಾರೆ.